ಜನವರಿ 14ನೇ ತಾರೀಕು ಈ ವರ್ಷದ ಮೊಟ್ಟ ಮೊದಲ ಏಕಾದಶಿ, ಷಟ್ತಿಲ ಏಕಾದಶಿ. ಇದೇ ದಿನದಿಂದ ಉತ್ತರಾಯಣ ಕೂಡ ಶುರುವಾಗುತ್ತೆ. ಭೀಷ್ಮ ಪಿತಾಮಹ ಬಾಣಗಳ ಹಾಸಿಗೆ ಮೇಲೆ ಮಲಗಿದ್ರು ಉತ್ತರಾಯಣ ಬರೋವರೆಗೂ ದೇಹ ತ್ಯಾಗ ಮಾಡೋದಿಲ್ಲ. ಅಂತಹ ಪುಣ್ಯ ಕಾಲ ಉತ್ತರಾಯಣ ಕಾಲ. ಷಟ್ ಅಂದ್ರೆ 6, ತಿಲ ಅಂದ್ರೆ ಎಳ್ಳು. ಷಟ್ತಿಲ ಏಕಾದಶಿಯ ದಿನ 6 ಬಗೆಗಳಲ್ಲಿ ಎಳ್ಳಿನ ಉಪಯೋಗವನ್ನ ನಮ್ಮ ಶಾಸ್ತ್ರಗಳು ವಿಧಿಸುತ್ತೆ. ಮೊದಲನೇದು ಎಳ್ಳಿನ ಲೇಪವನ್ನ, ಎಳ್ಳಿನ ಪೇಸ್ಟ್ ಅನ್ನ ನಾವು ಹಚ್ಕೊಳ್ಳೋದು. ಎರಡನೇದು ಬಿಳಿ ಎಳ್ಳನ್ನ ನೀರಿಗೆ ಹಾಕಿ ಸ್ನಾನ ಮಾಡೋದು. ಮೂರನೇದು ಒಂದು ಸಣ್ಣ ಹೋಮದಲ್ಲಿ ಶ್ರೀಮನ್ನಾರಾಯಣನಿಗೆ, ಶ್ರೀಕೃಷ್ಣನಿಗೆ ಎಳ್ಳಿನ ಆಹುತಿಯನ್ನ ಕೊಡೋದು. ನಾಲ್ಕನೇದು ಯಾವ್ದಾದ್ರು ದೇವಸ್ಥಾನದಲ್ಲಿ ಅಥವಾ ಬ್ರಾಹ್ಮಣರಿಗೆ, ವೈಷ್ಣವರಿಗೆ ಎಳ್ಳಿನ ದಾನವನ್ನ ಪಿತೃಗಳ ಹೆಸರನ್ನ ಹೇಳಿ ಕೊಡುವಂಥದ್ದು. ಐದನೇದು ನಮ್ಮ ಆಹಾರದಲ್ಲಿ ಎಳ್ಳಿನ ಬಳಕೆ ಮಾಡೋದು. ಆರನೇದು ದೀಪದಲ್ಲಿ ಎಳ್ಳನ್ನ ಹಾಕಿ ದೀಪ ಹಚ್ಚೋದು. ಉತ್ತರಾಯಣ ಕಾಲದಲ್ಲಿ ಕೇವಲ ಸೂರ್ಯನ ಪಥ ಮಾತ್ರ ಬದಲಾಗೋದಿಲ್ಲ, ನಮ್ಮ ದೇಹದ ಪ್ರಾಣ ಶಕ್ತಿ ಕೂಡ ಮೇಲಕ್ಕೆ ಇರುತ್ತೆ. ಹಾಗಾಗಿ ನಾವು ಭಗವಂತನ ಸ್ಮರಣೆಯನ್ನ, ಆತನ ಬಗ್ಗೆ ಕೇಳೋದನ್ನ, ಮನನ ಮಾಡೋದನ್ನ, ಜಪ ಮಾಡೋದನ್ನ ಅತಿ ಹೆಚ್ಚು ಮಾಡಬೇಕು. ಯಾಕಂದ್ರೆ ಇದು ಸಾಧನ ಕಾಲ. ಅದೇ ಷಟ್ತಿಲ ಏಕಾದಶಿಯ ದಿನವನ್ನ ನಾವು ನಮ್ಮ ಹಿಂದಿನ ಕರ್ಮಗಳನ್ನ ಕಳ್ಕೊಂಡು ಭಕ್ತಿ ಪಥದಲ್ಲಿ ಮುನ್ನಡೆಯೋದಕ್ಕೆ ಬಳಸ್ಕೊಳ್ಳೋಣ. ಹರೇ ಕೃಷ್ಣ.